ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, 8ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಭಾಗ 1 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ಈ ಒಂದು ಪಾಠವನ್ನು ನಾನು 3 ಭಾಗಗಳಾಗಿ ವಿಂಗಡಿಸಿದ್ದೀನಿ. ಈ ಒಂದು ತರಗತಿಯಲ್ಲಿ ಮೊದಲನೇ ಭಾಗವನ್ನು ನಾವು ಅಧ್ಯಯನ ಮಾಡೋದಾದ್ರೆ ಏನಿರ್ಬೋದು ಇವು? ಬ್ರೆಡ್, ಟೊಮೊಟೊ ಹಣ್ಣು ಮತ್ತು ತೆಂಗಿನಕಾಯಿ. ಕೆಲವೊಂದು ಬಾರಿ ನೀವು ಬ್ರೆಡ್ನ ಮನೆಗೆ ತಂದಿರ್ತೀರ, ಒಂದು 3-4 ದಿನ ಆದ್ಮೇಲೆ ನೀವು ನೋಡ್ತಾ ಹೋಗ್ತೀರಾ, ಬಟ್ ನೀವು ಮರ್ತಿರ್ತೀರ. ಆಗ ನೀವು ನೋಡಿದಾಗ ಆ ಬ್ರೆಡ್ ಈ ರೀತಿ ಆಗಿರುತ್ತೆ. ಟೊಮೊಟೊ ಆಗಿರ್ಬೋದು ಅಥವಾ ಕಿತ್ಲೆ ಹಣ್ಣು ಆಗಿರ್ಬೋದು, ಯಾವುದೇ ರೀತಿ ಹಣ್ಣುಗಳಾಗಿರ್ಬೋದು, ಈ ಹಣ್ಣುಗಳು ಕೆಲವೊಂದು ದಿನಗಳ ಆದ್ಮೇಲೆ ಈ ರೀತಿ ಒಂದು ರಚನೆಯನ್ನ ಪಡ್ಕೊಂಡಿರುತ್ತೆ. ಹಾಗಾದ್ರೆ ಇವೆಲ್ಲ ಏನು ಇವು? ಅಥವಾ ಅಮ್ಮ ತೆಂಗಿನಕಾಯಿನ ಅಡುಗೆಗೆ ಬಳಸ್ಕೊಂಡು ಇನ್ನು ಮಿಕ್ಕಿದ್ದ ತೆಂಗಿನಕಾಯಿನ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರೆ, ಬಟ್ ಆದ್ರೆ ಅದನ್ನ ಅಮ್ಮ ನೋಡಿರೋಲ್ಲ. ಆಗ ಆ ತೆಂಗಿನಕಾಯಿ ಈ ರೀತಿ ಆಗಿರುತ್ತೆ. ಕೆಲವೊಂದು ಬಾರಿ ತೇವಾಂಶದಲ್ಲಿ ಅಂದ್ರೆ ವಾತಾವರಣದಲ್ಲಿರುವಂತ ತೇವಾಂಶಕ್ಕೆ ಈ ರೀತಿ ಒಂದು ರಚನೆಯನ್ನ ಪಡ್ಕೊಂಡಿರುತ್ತೆ. ಹಾಗಾದ್ರೆ ಇವೆಲ್ಲ ಏನಿರ್ಬೋದು? ಬ್ರೆಡ್ ಈ ರೀತಿಯಾಗಿದೆ, ಟೊಮೊಟೊ ಈ ರೀತಿಯಾಗಿದೆ, ತೆಂಗಿನಕಾಯಿ ಈ ರೀತಿಯಾಗಿದೆ. ಇವೆಲ್ಲವೂ ಸಹ ಸೂಕ್ಷ್ಮಾಣು ಜೀವಿಗಳು, ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳು. ಇವುಗಳನ್ನ ಸೂಕ್ಷ್ಮಾಣು ಜೀವಿಗಳು ಆವರಿಸ್ಕೊಂಡಿದೆ. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳಂದ್ರೆ ಏನು, ಯಾವ ರೀತಿ ಇರುತ್ತೆ ಅದು ನೋಡೋದಾದ್ರೆ ಮೊದಲಿಗೆ ಪೀಠಿಕೆ. ನಮ್ಮ ಸುತ್ತಮುತ್ತಲು ಇರುವಂತಹ ಕೆಲವು ಜೀವಿಗಳನ್ನು ನಾವು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥದ್ದು ಮರಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. ಅದಲ್ಲದೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವೊಂದು ಜೀವಿಗಳು ಇದಾವೆ ವಾತಾವರಣದಲ್ಲಿ. ಆ ಒಂದು ಜೀವಿಗಳನ್ನ ಏನಂತ ಕರಿತೀವಿ ನಾವು? ಸೂಕ್ಷ್ಮಾಣು ಜೀವಿಗಳು ಅಥವಾ ಸೂಕ್ಷ್ಮ ಜೀವಿಗಳು ಎಂದು ನಾವು ಕರೆಯುತ್ತೇವೆ. ಬರಿಗಣ್ಣಿಗೆ ಕಾಣದೇ ಇರುವಂತಹ ಜೀವಿಗಳನ್ನ, ಉದಾಹರಣೆಗೆ ಮಳೆಗಾಲದ ಸಮಯದಲ್ಲಿ ತೇವವಾದ ಬ್ರೆಡ್ಡಿನ ಮೇಲೆ, ಹಣ್ಣುಗಳ ಮೇಲೆ, ತೆಂಗಿನಕಾಯಿಯ ಮೇಲೆ ನಮ್ಗೆ ಗೊತ್ತಿಲ್ಲದೆ ಈ ರೀತಿಯಲ್ಲಿ ಕೆಲವೊಂದು ಜೀವಿಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ಅವುಗಳನ್ನು ಸಹ ಸೂಕ್ಷ್ಮಾಣು ಜೀವಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೋಡೋದಕ್ಕೆ ಆಗಲ್ವಾ? ನೋಡ್ಬಹುದು. ಸೂಕ್ಷ್ಮ ಜೀವಿಗಳು ಗಾತ್ರ ತುಂಬಾ ಸಣ್ಣದಾಗಿದ್ದು ತುಂಬಾ ಸಣ್ಣದಾಗಿರುತ್ತೆ ಆ ಸೂಕ್ಷ್ಮಾಣು ಜೀವಿಗಳ ರಚನೆ ಮತ್ತು ದೇಹದ ಗಾತ್ರ. ಅವುಗಳು ಬರಿಗಣ್ಣಿಗೆ ಕಾಣುವುದಿಲ್ಲ, ಆದರೆ ಇವುಗಳನ್ನು ಒಂದು ಯಂತ್ರದ ಸಹಾಯದಿಂದ ನೋಡಬಹುದು. ಆ ಯಂತ್ರಕ್ಕೆ ನಾವೇನಂತ ಕರಿತೀವಿ? ಸೂಕ್ಷ್ಮದರ್ಶಕ ಅಂತ ಕರಿತಾ ಹೋಗ್ತೀವಿ. ಇದೆಲ್ಲ ಏನಿದೆ, ಈ ಒಂದು ಯಂತ್ರದಿಂದ ನಾವು ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನೋಡಬಹುದು. ಇವುಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಬಹುದು. ಇಂತಹ ಜೀವಿಗಳನ್ನು ಸೂಕ್ಷ್ಮಾಣುಗಳು ಅಥವಾ ಸೂಕ್ಷ್ಮ ಜೀವಿಗಳು ಎಂದು ನಾವು ಕರೆಯುತ್ತೇವೆ. ಈ ಸೂಕ್ಷ್ಮ ಜೀವಿಗಳು ಹಲವಾರು ರೀತಿಯ ಸೂಕ್ಷ್ಮ ಜೀವಿಗಳಿದ್ದಾವೆ. ಆ ಎಲ್ಲಾ ಸೂಕ್ಷ್ಮಾಣು ಜೀವಿಗಳನ್ನ ಅಥವಾ ಸೂಕ್ಷ್ಮ ಜೀವಿಗಳನ್ನ ನಾವು ಮುಖ್ಯವಾಗಿ 4 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋವಗಳು, ಶೈವಳಗಳು. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಳಗಳು, ಈ ರೀತಿ 4 ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೋಡಬಹುದು. ಶಿಲೀಂಧ್ರಗಳು, ಅಣಬೆ ಒಂದು ಸೂಕ್ಷ್ಮಾಣು ಜೀವಿಯ ಒಂದು ವರ್ಗಕ್ಕೆ ಬರುತ್ತೆ. ಇದು ಸೂಕ್ಷ್ಮಾಣು ಜೀವಿಯಾಗಿರುತ್ತೆ. ಪ್ರೋಟೋಜೋವಾ, ಅಮೀಬಾ, ಯೂಗ್ಲೀನಾ, ಪ್ಯಾರಾಮೀಸಿಯಂ ಅಂತ ಕೇಳಿದಿರಲ್ವಾ? ಈ ಎಲ್ಲವೂ ಸಹ ಪ್ರೋಟೋಜೋವಾ ಎಂಬ ಒಂದು ಗುಂಪಿಗೆ ಕಂಡುಬರುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾಗಳು, ವಿಧದ ಬ್ಯಾಕ್ಟೀರಿಯಾಗಳಿದ್ದಾವೆ. ಎಲ್ಲಾ ಬ್ಯಾಕ್ಟೀರಿಯಾಗಳು ಸಹ ಸೂಕ್ಷ್ಮಾಣು ಜೀವಿಗಳ ಗುಂಪಿಗೆ ಬರುತ್ತೆ. ಅದೇ ರೀತಿ ನೀವು ನೋಡಿರುವಂತಹ ಪಾಚಿ ಅಂತ ಏನ್ ಕರಿತೀವಿ, ಆ ಒಂದು ಪಾಚಿ ಶೈವಳಗಳು ಅಂತ ನಾವು ಕರಿತಾ ಹೋಗ್ತೀವಿ. ಆ ಶೈವಳಗಳು ಸಹ
ಸೂಕ್ಷ್ಮಾಣು ಜೀವಿಗಳ ಗುಂಪಿಗೆ ಕಂಡುಬರುತ್ತೆ. ಇಷ್ಟೇನಾ? ಇದು ಈ 4 ಗುಂಪ ಇರುವಂಥದ್ದು ಸೂಕ್ಷ್ಮಾಣು ಜೀವಿಗಳು. ಇನ್ನೂ ಒಂದು ಗುಂಪಿದೆ, ಅವನ್ನ ವೈರಸ್ಗಳು ಅಂತ ನಾವು ಕರಿತಾ ಹೋಗ್ತೀವಿ. ವೈರಸ್ಗಳು. ಈ ವೈರಸ್ಗಳು ಅಂತ ಯಾಕೆ ಕರಿತೀವಿ ಅಂದ್ರೆ, ಇವುಗಳು ಸಹ ಸೂಕ್ಷ್ಮ ಗಾತ್ರದ ವಿಭಿನ್ನವಾದ ಸೂಕ್ಷ್ಮಾಣು ಜೀವಿಗಳು. ಅವುಗಳಿಗೆ ಹೋಲಿಸ್ಕೊಂಡ್ರೆ ಇವು ಅವುಗಳಿಗಿಂತನೂ ಸಹ ತುಂಬಾ ಸಣ್ಣದಾಗಿದ್ದು ತುಂಬಾ ಸೂಕ್ಷ್ಮವಾದ ವಿಭಿನ್ನ ರೀತಿಯ ಸೂಕ್ಷ್ಮಾಣು ಜೀವಿಗಳು. ಯಾಕೆ ಇವು ವಿಭಿನ್ನ ರೀತಿಯ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ? ಏಕೆಂದ್ರೆ ಅವುಗಳು ಅತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಅದು ಬ್ಯಾಕ್ಟೀರಿಯಾ, ಸಸ್ಯ, ಪ್ರಾಣಿ ಅಥವಾ ಮನುಷ್ಯರು ಆಗಿರಬಹುದು. ಅತಿಥೇಯ ಜೀವಿ ಅಂದ್ರೆ ಏನು? ಈ ಒಂದು ವೈರಸ್ಗಳು ಸಂತಾನೋತ್ಪತ್ತಿ ಮಾಡಬೇಕು ಅಂದ್ರೆ, ತನ್ನ ಸಂತಾನೋತ್ಪತ್ತಿಯನ್ನ ಹೆಚ್ಚು ಮಾಡಬೇಕು ಅಂದ್ರೆ ಒಂದು ದೇಹ ಅನ್ನೋದು ಅವಶ್ಯಕವಾಗಿ ಬೇಕಾಗುತ್ತೆ. ಆ ದೇಹವನ್ನ ಅತಿಥೇಯ ಜೀವಿ ಅಂತ ಕರಿತೇವೆ. ಒಂದು ಜೀವಿ ಬೇಕಾಗುತ್ತೆ. ಆ ಜೀವಿ ಯಾವ್ದಾಗಿರ್ಬೋದು? ಬ್ಯಾಕ್ಟೀರಿಯಾ ಆಗಿರ್ಬೋದು. ಬ್ಯಾಕ್ಟೀರಿಯಾನೇ ಚಿಕ್ಕದ್ದು. ಆ ಒಂದು ಚಿಕ್ಕ ಬ್ಯಾಕ್ಟೀರಿಯಾದೊಳಗಡೆ ಈ ವೈರಸ್ ಹೋಗಿ ತನ್ನ ಸಂತತಿಯನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಸಸ್ಯ ಆಗಿರ್ಬೋದು, ಸಸ್ಯದ ದೇಹದ ಒಳಗಡೆ ವೈರಸ್ ಇರುತ್ತೆ. ಪ್ರಾಣಿ ಒಳಗಡೆ ವೈರಸ್ಗಳು ಕಂಡು ಬರುತ್ತೆ. ಮತ್ತು ಅಥವಾ ನಮ್ಮಲ್ಲಿಯೂ ಸಹ, ಮನುಷ್ಯರಲ್ಲಿಯೂ ಸಹ ವೈರಸ್ಗಳು ಕಂಡುಬರುತ್ತೆ. ಈಗ ಅದಕ್ಕೆ ಇದನ್ನ ವಿಭಿನ್ನ ರೀತಿಯ ಸೂಕ್ಷ್ಮಾಣು ಜೀವಿಗಳು ಅಂತ ನಾವು ಕರಿತಾ ಹೋಗ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಈ ವೈರಸ್ಗಳು ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ಪ್ರೋಟೋಜೋವಾ ಆಗಿರ್ಬೋದು ಅಥವಾ ಸೆಲ್ಯುಲಗಳು ಆಗಿರ್ಬೋದು, ಅನೇಕ ರೀತಿಯ ರೋಗ ರುಜಿನಗಳನ್ನ ಉಂಟು ಮಾಡುತ್ತೆ. ಮನುಷ್ಯರಲ್ಲಾಗಿರ್ಬೋದು, ಸಸ್ಯಗಳಲ್ಲಾಗಿರ್ಬೋದು ಅಥವಾ ಪ್ರಾಣಿಗಳಲ್ಲಿಯೂ ಆಗಿರ್ಬೋದು, ಅನೇಕ ರೀತಿಯ ರೋಗ ರುಜಿನಗಳನ್ನ ಉಂಟು ಮಾಡುತ್ತೆ. ಇವು ವೈರಸ್ಗಳು. ಈ ರೀತಿಯ ರಚನೆಯನ್ನ ಹೊಂದಿರುತ್ತೆ ವೈರಸ್ಗಳು. ಹಾಗಾದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿರುತ್ತೆ? ನಿಮ್ಗೆ ತುಂಬಾ ಸುಲಭವಾಗಿ ಹೇಳಬೇಕು ಅಂದ್ರೆ, ಸೂಕ್ಷ್ಮಾಣು ಜೀವಿಗಳು ಇಲ್ಲದೆ ಇರುವಂತಹ ಪ್ರದೇಶವೇ ಇಲ್ಲ. ಏಕೆ? ಈ ಸೂಕ್ಷ್ಮಾಣು ಜೀವಿಗಳು ಶೀತ ಪ್ರದೇಶದಿಂದ ಹಿಡಿದು ತುಂಬಾ ಶೀತವಾಗಿರುವಂತಹ ಪ್ರದೇಶದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳಲ್ಲಿಯೂ, ತುಂಬಾ ಬಿಸಿಯಾಗಿರುವಂತಹ ಬಿಸಿ ನೀರಿನ ಬುಗ್ಗೆಗಳು ಅಂತ ಏನ್ ಕರಿತೀವಿ, ಅಲ್ಲಿಯೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಮತ್ತು ಮರುಭೂಮಿಯಿಂದ ಹಿಡಿದು ಮರುಭೂಮಿಯಲ್ಲೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಜೌಗು ಪ್ರದೇಶಗಳಂತಹ ಪ್ರದೇಶದಲ್ಲಿ, ಜೌಗು ಪ್ರದೇಶ ಅಂದ್ರೆ ಯಾವಾಗಲೂ ನೀರು ಅನ್ನೋದು ಇರುವಂತಹ ಪ್ರದೇಶಗಳಲ್ಲಿ ಇವು ಬದುಕಬಲ್ಲವ. ಅದೆಲ್ಲ ವಿವಿಧ ರೀತಿಯ ವಾತಾವರಣದಲ್ಲಿಯೂ ಸಹ ಇವು ಬದುಕಬಲ್ಲವು. ಈಗ ಅದಕ್ಕೆ ಹೇಳಿದ್ ನಾನು ಏನಂತ, ಎಲ್ಲಾ ವಿಧದ ವಾತಾವರಣದಲ್ಲಿಯೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಕಂಡುಬರುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಬರೀ ವಾತಾವರಣದಲ್ಲ, ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿಯೂ ಸಹ ಕಂಡುಬರುತ್ತೆ. ರೋಗಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾದ್ರೆ ಈ ಸೂಕ್ಷ್ಮಾಣು ಜೀವಿಗಳಿಂದ ನಮಗೆ ಪ್ರಯೋಜನನ ಅಥವಾ ತೊಂದರೆನಾ? ಈ ಸೂಕ್ಷ್ಮಾಣು ಜೀವಿಗಳಿಂದ ಪ್ರಯೋಜನವೂ ಇದೆ, ತೊಂದರೆನೂ ಸಹ ಇರುತ್ತೆ. ಆ ಒಂದು ಪ್ರಯೋಜನ ಮತ್ತು ತೊಂದರೆ ಆಧಾರದ ಮೇಲೆ ಈ ಸೂಕ್ಷ್ಮಾಣು ಜೀವಿಗಳನ್ನ 2 ಗುಂಪಾಗಿ ನಾವು ಮಾಡ್ಕೊಂಡಿದ್ದೀವಿ. ಮೊದಲನೇದು ಸ್ನೇಹಿ ಸೂಕ್ಷ್ಮ ಜೀವಿಗಳು ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಸ್ನೇಹಿ ಸೂಕ್ಷ್ಮ ಜೀವಿಗಳು ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅಂದ್ರೆ ಸೂಕ್ಷ್ಮ ಜೀವಿಗಳು ಮತ್ತು ನಾವು ಯಾವ ರೀತಿ ಒಂದು ಜೀವನವನ್ನ ನಡೆಸ್ತಾ ಇದ್ದೀವಿ. ಮೊದಲಿಗೆ ಸ್ನೇಹಿ ಸೂಕ್ಷ್ಮ ಜೀವಿಗಳ ನೋಡೋದಾದ್ರೆ, ಈ ಸೂಕ್ಷ್ಮ ಜೀವಿಗಳು ನಮಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಆ ಒಂದು ಸಹಾಯ, ಆ ಒಂದು ಪ್ರಯೋಜನ ಎಲ್ಲೆಲ್ಲಿ ನಾವು ಮಾಡ್ತೀವಿ, ಎಲ್ಲೆಲ್ಲಿ ಬಳಕೆ ಮಾಡ್ಕೋತೀವಿ ಈ ಸೂಕ್ಷ್ಮಾಣು ಜೀವಿಗಳನ್ನ, ಅದನ್ನ ನೋಡೋದಾದ್ರೆ ಕೆಲವೊಂದು ಮಾತು ಹೇಳ್ಕೊಟ್ಟಿದ್ದೀನಿ ನಾನು.
ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ, ಪರಿಸರವನ್ನು ಸ್ವಚ್ಛಗೊಳಿಸಲು, ಔಷಧಿಗಳ ತಯಾರಿಕೆಯಲ್ಲಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು, ವಾಣಿಜ್ಯ ಬಳಕೆಯಲ್ಲಿ, ಹೀಗೆ ಹಲವಾರು ರೀತಿಯಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಕೆಯನ್ನ ಪಡೆದುಕೊಂಡು ನಾವು ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದೀವಿ. ಹಾಗಾದರೆ ಮೊದಲಿಗೆ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ನೀವು ಬೇಕರಿಗಳಿಗೆ ಹೋಗಿದ್ದೀರಾ, ಆ ಬೇಕರಿಯಲ್ಲಿ ಬ್ರೆಡ್ ತಿಂದಿರ್ತೀರಾ, ಮನೆಯಲ್ಲಿ ಹಾಲು ಮೊಸರಾಗುತ್ತೆ. ಅದಕ್ಕೆಲ್ಲ ಏನು ಕಾರಣ? ಹಾಲು ಮೊಸರಾಗಲು ಕಾರಣವೇನು ಅದನ್ನು ನೋಡೋದಾದ್ರೆ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಯಾವುದೋ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅನ್ನೋದು ಹಾಲಿನಲ್ಲಿ ಕಂಡುಬರುತ್ತೆ. ಈ ಬ್ಯಾಕ್ಟೀರಿಯಾವು ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲನ್ನು ಮೊಸರನ್ನಾಗಿ ಪರಿವರ್ತನೆ ಮಾಡುತ್ತದೆ. ಹಾಲು ಮೊಸರಾಗಲು ಕಾರಣವೇನು ಅಂದ್ರೆ, ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಹಾಲಲ್ಲಿ ಕಂಡುಬರುತ್ತೆ. ಆ ಹಾಲಲ್ಲಿ ತನ್ನ ಸಂಖ್ಯೆಯನ್ನ, ತನ್ನ ಸಂತತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ ಆ ಹಾಲು ಮೊಸರಾಗಿ ಬದಲಾವಣೆಯನ್ನ ಆಗುತ್ತೆ. ಅಂದ್ರೆ ಹಾಲು ಮೊಸರಾಗಲು ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಕಾರಣವಾಗಿರುತ್ತೆ. ಅದಲ್ಲದೆ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾವು ಗಿಣ್ಣು, ಉಪ್ಪಿನಕಾಯಿ ತಯಾರಿಕೆಯಲ್ಲಿ, ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿಯೂ ಸಹ ಬಳಸ್ತಾರೆ. ಹಾಗಾದ್ರೆ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಯಾವ ರೀತಿ ಇರುತ್ತೆ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಒಂದು ಕಬ್ಬಿಣದ ಸರಪಳಿಯ ರೀತಿ, ರಾಡ್ ಅಂತ ಕರಿತಾ ಹೋಗ್ತೀವಿ, ರಾಡ್ ಸೇಫ್ಡ್ ಅಂತ ಕರಿತಾ ಹೋಗ್ತೀವಿ ನಾವು. ಈ ರೀತಿ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅನ್ನೋದು ಕಂಡುಬರುತ್ತೆ. ಇನ್ನೊಂದು ಸೂಕ್ಷ್ಮಾಣು ಜೀವಿ ಈಸ್ಟ್ ಅಂತ ಕರಿತೀವಿ. ಈಸ್ಟ್ ಅನ್ನು ಹುದುಗುವಿಕೆಯ ಕ್ರಿಯೆಯಲ್ಲಿ ಬಳಸುತ್ತಾರೆ. ಹುದುಗುವಿಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಅದನ್ನ. ಅದಕ್ಕಿಂತ ಮುಂಚೆ ಈಸ್ಟ್ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್, ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಬಳಸುತ್ತಾರೆ. ಯಾವುದೇ ಒಂದು ಬೇಕರಿ ಉತ್ಪನ್ನಗಳನ್ನು ತಯಾರು ಮಾಡಲು ಈಸ್ಟ್ ಎಂಬುದು ಮುಖ್ಯವಾಗಿ ಬೇಕಾಗುತ್ತೆ. ಏಕೆಂದರೆ ಈಸ್ಟ್ನ ಹಾಕಿದಾಗ ಆ ಒಂದು ಬೇಕರಿಯ ಉತ್ಪನ್ನಗಳು ಮೃದುವಾಗಿರುತ್ತೆ. ಅದಕ್ಕೆ ಬ್ರೆಡ್ ಅಷ್ಟು ಮೃದುವಾಗಿರುತ್ತೆ. ಆ ಬೇಕರಿಯ ಉದ್ಯಮದಲ್ಲಿ ಅತಿ ಹೆಚ್ಚು ಬಳಸುವಂತಹ ಸೂಕ್ಷ್ಮಾಣು ಜೀವಿ ಯಾವುದು ಅಂದ್ರೆ ಈಸ್ಟ್ ಅಂತ ಹೇಳ್ಬೋದು. ಆ ಈಸ್ಟಿನ ರಚನೆ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ. ನೆಕ್ಸ್ಟ್, ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ. ಈ ಸೂಕ್ಷ್ಮ ಜೀವಿಗಳನ್ನ ವಾಣಿಜ್ಯವಾಗಿ, ಕಮರ್ಷಿಯಲ್ ಆಗಿ ಯಾವ ರೀತಿ ಬಳಸ್ತಾ ಹೋಗ್ತೀವಿ ನಾವು? ದೊಡ್ಡ ಪ್ರಮಾಣದಲ್ಲಿ ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ, ವಿನೇಗರ್ ಅಂತ ಏನ್ ಕರಿತೀವಿ, ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತದೆ. ಯಾವುದೇ ಒಂದು ವೈನ್ ಆಗಿರ್ಬೋದು, ಅಥವಾ ಮದ್ಯ ಆಗಿರ್ಬೋದು, ಅಥವಾ ವಿನೆಗರ್ನ ತಯಾರಿಕೆಯಲ್ಲಾಗಿರ್ಬೋದು, ಹೆಚ್ಚು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಕೆ ಮಾಡ್ಕೋತೀವಿ. ಯಾವ್ದಾವುದೋ ಈಸ್ಟ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳು ಆಗಿರ್ಬೋದು. ನೆಕ್ಸ್ಟ್, ಹುದುಗುವಿಕೆ ಎಂದರೇನು? ಮಕ್ಕಳೇ, ನೀವು ಅಮ್ಮನ ಹತ್ರ, ಅಮ್ಮ ನನಗೆ ಇಡ್ಲಿ ಬೇಕು ಅಥವಾ ದೋಸೆ ಬೇಕು ಅಂತ ನೀವು ಬೇಗ ಕೇಳಿದ್ರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಕೇಳಿದ್ರೆ ಅಮ್ಮ ಮಾಡ್ಕೊಡ್ತಾರಾ? ಇಲ್ಲ. ಅವ್ರೇನು ಹೇಳ್ತಾರೆ? ಒಂದಿನ ಮುಂಚೆ ಹೇಳೋದಲ್ವಾ ಅಂತ ಹೇಳ್ತಾರೆ. ಯಾಕೆ? ಇಡ್ಲಿ ತಯಾರಿಕೆ ಮಾಡುವಂಥದ್ದು ಅಥವಾ ದೋಸೆ ಮಾಡುವಂಥದ್ದು ನೋಡಿದ್ದೀರಾ? ರಾತ್ರಿ ಹೊತ್ತು ಆ ಒಂದು ಇಡ್ಲಿ ಅಥವಾ ದೋಸೆ ಸರಿಯನ್ನ ಒಂದು ಪಾತ್ರೆಯಲ್ಲಿ ಇಡ್ತಾರೆ. ಆ ಪಾತ್ರೆ ಬೆಳಿಗ್ಗೆ ಆಗೋಷ್ಟರೊಳಗಡೆ ಉಕ್ಕಿ ಬಂದಿರುತ್ತೆ, ಅಂದ್ರೆ ಅದು ಉದುಗಿರುತ್ತೆ. ಆ ಪಾತ್ರೆ ತುಂಬಾ ಹರಿದಿರುತ್ತೆ ಆ ಒಂದು ಸರಿ ಅನ್ನೋದು. ಆ ಒಂದು ವಿಧಾನವನ್ನ, ಒಂದು ಕ್ರಿಯೆನ ಉದುಗುವಿಕೆ ಕ್ರಿಯೆ ಅಂತ ಕರಿತೀವಿ. ಆ ಕ್ರಿಯೆ ಆಗ್ಬೇಕು ಅಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ನಡೆದಿರುತ್ತೆ. ಅದನ್ನೇ ಉದುಗುವಿಕೆ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ಉದುಗುವಿಕೆ ಅಂದ್ರೆ ಏನು? ಉದುಗುವಿಕೆಯು ಒಂದು ಉಪಪಚಯ ಕ್ರಿಯೆಯಾಗಿದ್ದು
ಇದು ಸಕ್ಕರೆಯ ಅಂಶವನ್ನ ಆಮ್ಲೀಯ ಅಂಶವಾಗಿ ಪರಿವರ್ತಿಸುತ್ತದೆ. ಸಕ್ಕರೆ ಅಂಶ ಏನಿರುತ್ತೆ ಅದನ್ನು ಆಮ್ಲೀಯ ಅಂಶವಾಗಿ ಪರಿವರ್ತನೆ ಮಾಡಿ ಈ ಕ್ರಿಯೆಯು ಹೆಚ್ಚಾಗಿ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಕಾಣಸಿಗುತ್ತದೆ. ಜಾಸ್ತಿ ಎಲ್ಲಿ ಬಳಕೆ ಮಾಡ್ತೀವಿ ಹುದುಗುವಿಕೆಯಲ್ಲಿ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ಬಳಕೆಯನ್ನ ಮಾಡ್ಕೋತೀವಿ. ಉದಾಹರಣೆಗೆ ಇಡ್ಲಿ ಮತ್ತು ದೋಸೆ ತಯಾರಿಕೆ. ಹಾಗಾದ್ರೆ ಈ ಹುದುಗುವಿಕೆಯನ್ನ 1857ರಲ್ಲಿ ಲೂಯಿಸ್ ಪಾಸ್ಚರ್ ಎಂಬುವರು ಈ ಹುದುಗುವಿಕೆಯ ಕ್ರಿಯೆಯನ್ನು ಕಂಡುಹಿಡಿತಾರೆ. ಅವರು ಲೂಯಿಸ್ ಪಾಸ್ಚರ್ ಎಂಬ ವಿಜ್ಞಾನಿ. ನೆಕ್ಸ್ಟ್, ಇದೇ ಸೂಕ್ಷ್ಮಾಣು ಜೀವಿಗಳನ್ನ ಔಷಧಿಗಳ ತಯಾರಿಕೆಯಲ್ಲಿಯೂ ಸಹ ಬಳಕೆ ಮಾಡ್ತಾ ಹೋಗ್ತೀವಿ. ಹಲವಾರು ರೀತಿಯ ರೋಗಗಳಿಗೆ ಇದೇ ಸೂಕ್ಷ್ಮಾಣು ಜೀವಿಗಳಿಂದ ತಯಾರಾದಂತಹ ಔಷಧಿಗಳನ್ನು ನಾವು ಕೊಡ್ತಾ ಹೋಗ್ತಾರೆ. ಹಲವಾರು ಔಷಧಿಗಳನ್ನು ಸೂಕ್ಷ್ಮ ಜೀವಿಗಳಿಂದ ಪಡೆಯಲಾಗುತ್ತದೆ. ಅವುಗಳೆಂದರೆ ಕೆಲವೊಂದು ಮಾತುಗಳು ಕೊಟ್ಟಿದ್ದೇನು: ಸ್ಟೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್. ಈ ಕೆಲವೊಂದು ಮಾತ್ರ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಇವುಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಈ ಒಂದು ಕೆಲವೊಂದು ಔಷಧಿಗಳನ್ನ ಶಿಲೀಂಧ್ರಗಳಿಂದ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರು ಮಾಡ್ತಾರೆ. ನಿರ್ದಿಷ್ಟ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ಪ್ರತಿಕಾಯಗಳನ್ನು ಉತ್ಪಾದಿಸಿ ರೋಗಗಳನ್ನು ಗುಣಪಡಿಸಲಾಗುತ್ತದೆ. ಕೆಲವೊಂದು ನಿರ್ದಿಷ್ಟವಾದ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿಕೊಂಡು ನಮ್ಮ ದೇಹದಲ್ಲಿರುವಂತಹ ರೋಗಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಒಂದು ಔಷಧಿಯನ್ನ ಕಂಡುಹಿಡಿತಾ ಹೋಗ್ತಾರೆ. ಯಾವುದರಿಂದ? ಈ ಕೆಲವೊಂದು ಬ್ಯಾಕ್ಟೀರಿಯಾ ಅಥವಾ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿಂದ. 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಶಿಲೀಂಧ್ರಗಳಿಂದ ಪೆನ್ಸಿಲಿನ್ ಎಂಬ ಒಂದು ಔಷಧವನ್ನ ತಯಾರು ಮಾಡ್ತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಶಿಲೀಂಧ್ರಗಳಿಂದ ಪೆನ್ಸಿಲಿನ್ ಎಂಬ ಒಂದು ಔಷಧಿಯನ್ನ ತಯಾರು ಮಾಡ್ತಾರೆ. ಮತ್ತು ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ತಯಾರಿಸಿದಂತಹ ಔಷಧಿಗಳನ್ನು ಪ್ರಾಣಿಗಳಲ್ಲಿ ಸೋಂಕನ್ನು ತಡೆಯಲು ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡಲಾಗುತ್ತದೆ ಮತ್ತು ಸಸ್ಯಗಳ ರೋಗಗಳನ್ನು ನಿಯಂತ್ರಿಸಲು ಸಹಾಯವಾಗಿದೆ. ಬರೀ ಮನುಷ್ಯರಲ್ಲೇ ಅಲ್ಲ, ಪ್ರಾಣಿಗಳಿಗೂ ಸಹ ಈ ಸೂಕ್ಷ್ಮಾಣು ಜೀವಿಗಳಿಂದ ತಯಾರಾದಂತಹ ಔಷಧಿಯನ್ನ ಆಹಾರದೊಳಗಡೆ ಮಿಕ್ಸ್ ಮಾಡಿ ಕೊಡ್ತಾ ಹೋಗ್ತಾರೆ. ಮತ್ತು ಸಸ್ಯಗಳಲ್ಲಿ ಬರುವಂತಹ ರೋಗಗಳನ್ನು ಸಹ ಈ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿಕೊಂಡು ನಿಯಂತ್ರಣ ಮಾಡಬಹುದು. ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಪೆನ್ಸಿಲಿನ್, ಸ್ಟೆಪ್ಟೊಮೈಸಿನ್ ಮತ್ತು ಎರಿಥ್ರೋಮೈಸಿನ್ ಔಷಧಿಗಳು. ಮತ್ತು ಲಸಿಕೆಗಳು ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿ ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದೇ ಸೂಕ್ಷ್ಮ ಜೀವಿ ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಡಬೇಕು ಎಂಬುದನ್ನು ದೇಹವು ಸಹ ನೆನಪಿಸಿಕೊಂಡು ನಮ್ಮ ದೇಹಕ್ಕೆ ಯಾವಾಗಲೂ ರಕ್ಷಣೆಯನ್ನ ನೀಡುತ್ತದೆ. ಹೀಗೆ ನಡೆಯುವುದನ್ನು ಪ್ರತಿರಕ್ಷಣೆ ಎಂದು ಕರೆಯಬಹುದು. ಉದಾಹರಣೆಗೆ, ಯಾವುದೇ ಒಂದು ರೋಗ ನಮ್ಮ ದೇಹಕ್ಕೆ ಬಂದಿರುತ್ತೆ, ಆ ರೋಗಕ್ಕೆ ನಾವು ಯಾವ ಲಸಿಕೆಯನ್ನು ತೆಗೆದುಕೊಂಡಿರ್ತೀವಿ, ಅಥವಾ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಅದ್ರ ಜೊತೆ ಆ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಹೋರಾಡಿ ಆ ಸೂಕ್ಷ್ಮಾಣು ಜೀವಿಯನ್ನ ನಾಶ ಮಾಡಿರುತ್ತೆ, ರೋಗವನ್ನ ಗುಣಪಡಿಸಿರುತ್ತೆ. ಆದರೆ ಅದೇ ಸೂಕ್ಷ್ಮಾಣು ಜೀವಿ ಕೆಲವೊಂದು ವರ್ಷಗಳಾದ್ಮೇಲೆ ಮತ್ತೆ ನಮ್ಮ ದೇಹಕ್ಕೆ ಬರುತ್ತೆ. ಹಾಗೆ ಏನ್ ಮಾಡುತ್ತೆ, ಮೊದಲೇ ನಮ್ಮ ರೋಗ ನಿರೋಧಕ ಶಕ್ತಿಗೆ ಆ ಸೂಕ್ಷ್ಮಾಣು ಜೀವಿಯೊಂದಿಗೆ ಯಾವ ರೀತಿ ಹೋರಾಡಬೇಕು ಅಂತ ಗೊತ್ತಿರುತ್ತೆ. ಆಗ ಬೇಗ, ಮೊದಲಿಗಿಂತನೂ ಬೇಗ ಈ ರೋಗವನ್ನ ಬೇಗ ವಾಸಿ ಮಾಡುತ್ತೆ. ಅಂದ್ರೆ ಬೇಗ ಆ ಸೂಕ್ಷ್ಮಾಣು ಜೀವಿಯನ್ನ ನಾಶ ಮಾಡುತ್ತೆ. ಈ ಕ್ರಿಯೆಯನ್ನ ಪ್ರತಿರಕ್ಷಣೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಪ್ರತಿರಕ್ಷಣೆಗೆ ಲಸಿಕೆಗಳು ತುಂಬಾ ಸಹಾಯವನ್ನ ಮಾಡುತ್ತೆ. ಕೆಲವೊಂದು ಲಸಿಕೆಗಳನ್ನ ನೀವು ಎಲ್ಲಾ
ಪ್ರಾಣಿಗಳಿಗೂ ಹಾಕ್ತಾರೆ ಮತ್ತು ಮನುಷ್ಯರಿಗೂ ಸಹ ಹಾಕ್ತಾ ಹೋಗ್ತಾರೆ. ಉದಾಹರಣೆಗೆ ಸಿಡುಬು ರೋಗದ ಲಸಿಕೆ ಆಗಿರ್ಬೋದು, ಪೋಲ್ಸ್ ಪೋಲಿಯೋ ಆಗಿರ್ಬೋದು, ಹೆಪಟೈಟಿಸ್ ಎ ಆಗಿರ್ಬೋದು, ಧನುರ್ವಾಯು ಲಸಿಕೆ ಆಗಿರ್ಬೋದು. ಹೀಗೆ ಅನೇಕ ರೀತಿಯ ಲಸಿಕೆಯನ್ನು ನಾವು ಬಳಕೆ ಮಾಡ್ತಾ ಹೋಗ್ತೀವಿ. ಒಂದು ಮಗು ಹುಟ್ಟಿನಿಂದ 15 ವರ್ಷದವರೆಗೂ ಸಹ ಹಲವಾರು ರೀತಿಯ ಲಸಿಕೆಯನ್ನು ನಾವು ಹಾಕಿಸ್ಕೊಳ್ತಾ ಹೋಗ್ತೀವಿ. ಹೇಗೆಂದ್ರೆ ಗರ್ಭಿಣಿ ಎಂದು ತಿಳಿದ ಕೂಡಲೇ 1 ತಿಂಗಳ ನಂತರ ಧನುರ್ವಾಯು ಟಿ ಅಂತ ಕರಿತಾ ಹೋಗ್ತೀವಿ. ಧನುರ್ವಾಯು ಲಸಿಕೆಯನ್ನು ಹಾಕ್ತಾ ಹೋಗ್ತಾರೆ. ಯಾರಿಗೆ? ಅಮ್ಮಂದಿರಿಗೆ. ಅದಾದ್ಮೇಲೆ ಒಂದು ಮಗು ಹುಟ್ಟಿದ ಕೂಡಲೇ ಹೆಪಟೈಟಿಸ್ ಬಿ ಮತ್ತು ಪೋಲ್ಸನಿಯೋವನ್ನ ಹಾಕ್ತಾ ಹೋಗ್ತಾರೆ. ಹೀಗೆ 14-15 ವರ್ಷದವರೆಗೂ ಸಹ ಹಲವಾರು ರೀತಿಯ ಲಸಿಕೆಯನ್ನು ನಾವು ಬಳಕೆ ಮಾಡ್ಕೋತೀವಿ. ದಡಾರ ಲಸಿಕೆ ಆಗಿರ್ಬೋದು, ಅಥವಾ ಧನುರ್ವಾಯು ಆಗಿರ್ಬೋದು, ಪೋಲ್ಸ್ ಪೋಲಿಯೋ ಆಗಿರ್ಬೋದು. ನೆಕ್ಸ್ಟ್, ಇದಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಫಲವತ್ತತೆಯನ್ನೂ ಸಹ ಹೆಚ್ಚಿಸುತ್ತವೆ. ಮಣ್ಣಿನ ಫಲವತ್ತತೆಯನ್ನ ಸಹ ಹೆಚ್ಚಿಸ್ತವೆ. ಯಾವ ರೀತಿ ಹೆಚ್ಚಿಸ್ತವೆ ಮಣ್ಣಿನ ಫಲವತ್ತತೆಯನ್ನ? ಮಕ್ಕಳೇ, ಪ್ರತಿಯೊಂದು ಸಸ್ಯಕ್ಕೂ ಸಹ ಅಥವಾ ಪ್ರಾಣಿಗಳಿಗೂ ಸಹ ನೈಟ್ರೋಜನ್ ಎಂಬ ಒಂದು ಸಂಯುಕ್ತ ಬೇಕಾಗುತ್ತೆ. ನೈಟ್ರೋಜನ್ ಅನ್ನೋದು ಬೇಕಾಗುತ್ತೆ. ಆದರೆ ಯಾವುದೇ ಸಸ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನೈಟ್ರೋಜನ್ ಅನ್ನೋದು ವಾತಾವರಣದಲ್ಲಿ ಅನಿಲ ರೂಪದಲ್ಲಿರುತ್ತೆ. ಆ ಅನಿಲ ರೂಪದಲ್ಲಿರುವಂತಹ ನೈಟ್ರೋಜನ್ನ ನಾವು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆದರೆ ಅದೇ ನೈಟ್ರೋಜನ್ನ ಸಂಯುಕ್ತ ರೂಪಕ್ಕೆ ಬದಲಾವಣೆ ಮಾಡಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಸಂಯುಕ್ತ ರೂಪಕ್ಕೆ ಬದಲಾವಣೆ ಮಾಡುವಂತಹ ಕ್ರಿಯೆಯನ್ನ ಮಾಡುವಂತವು ಯಾವ? ಸೂಕ್ಷ್ಮಾಣು ಜೀವಿಗಳು. ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು, ಅಂದ್ರೆ ಸಸ್ಯಗಳು ಬೆಳವಣಿಗೆ ಆಗಲು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನಿಲವನ್ನ ಹೀರ್ಕೊಳ್ಳೋಕ್ಕಾಗಲ್ಲ. ಆಗೇನ್ ಮಾಡ್ತವೆ? ಮಣ್ಣಿನಲ್ಲಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಹೀರಿಕೊಂಡು ನೈಟ್ರೋಜನ್ ಸಂಯುಕ್ತಗಳಾಗಿ ಬದಲಾವಣೆಯನ್ನ ಮಾಡ್ತಾ ಹೋಗುತ್ತೆ. ಈ ನೈಟ್ರೋಜನ್ ಸಂಯುಕ್ತಗಳನ್ನ ಈ ಸಸ್ಯಗಳು ಹೀರ್ಕೊಳ್ಳುತ್ತೆ. ಸಸ್ಯಗಳು ಬೆಳವಣಿಗೆಯನ್ನ ಹೊಂದುತ್ತೆ. ಆ ಸಸ್ಯಗಳನ್ನ ಪ್ರಾಣಿಗಳು ತಿನ್ನುತ್ತವೆ. ಅಂದ್ರೆ ಆ ನೈಟ್ರೋಜನ್ ಸಂಯುಕ್ತ ಅನ್ನೋದು ಸಸ್ಯದಿಂದ ಪ್ರಾಣಿಗಳಿಗೆ ವರ್ಗಾವಣೆಯಾಗುತ್ತೆ. ಪ್ರಾಣಿಗಳಿಗೂ ಸಹ ನೈಟ್ರೋಜನ್ ಅಂಶ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಲ್ಲದೆ ಆ ಮಣ್ಣಿನಲ್ಲಿರುವಂತಹ ಪೋಷಕಾಂಶವನ್ನ ಹೆಚ್ಚು ಮಾಡುತ್ತೆ ಈ ಬ್ಯಾಕ್ಟೀರಿಯಾಗಳು. ಅಂದ್ರೆ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇದ್ರೆ ತುಂಬಾ ಇಳುವರಿ ಅನ್ನೋದು ಬರುತ್ತೆ. ಸಸ್ಯಗಳು ಒಂದು ಉತ್ಕೃಷ್ಟವಾಗಿ ಫಲವತ್ತತೆಯಾಗಿ ಬೆಳೆಯಲು ಕಾರಣವಾಗುತ್ತೆ. ಆ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸುತ್ತವೆ ಎಲ್ಲಿ? ಮಣ್ಣಿನಲ್ಲಿ. ಆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಯಾವುವು ಅಂದ್ರೆ ಅಜಟೋಬ್ಯಾಕ್ಟರ್ ಒಂದು ಸೂಕ್ಷ್ಮಾಣುಜೀವಿ, ಅನಾಬೀನ ಸೂಕ್ಷ್ಮಾಣುಜೀವಿ ಮತ್ತು ನಾಸ್ಟಾಕ್ಗಳು. ಹೀಗೆ ಹಲವಾರು ರೀತಿಯ ಸೂಕ್ಷ್ಮಾಣುಜೀವಿಗಳು ಈ ಮಣ್ಣನ್ನ ಫಲವತ್ತತೆಯನ್ನ ಹೆಚ್ಚಿಸಲು ಕಾರಣವಾಗಿರುತ್ತೆ. ನೆಕ್ಸ್ಟ್, ಪರಿಸರವನ್ನೂ ಸಹ ಸ್ವಚ್ಛಗೊಳಿಸುತ್ತವೆ ಈ ಸೂಕ್ಷ್ಮಾಣುಜೀವಿಗಳು. ಕೊಳೆಯುತ್ತಿರುವ ಸಸ್ಯಗಳ ಮತ್ತು ಕೆಲವೊಮ್ಮೆ ಸತ್ತ ಪ್ರಾಣಿಗಳ ರೂಪದಲ್ಲಿ ಬೃಹತ್ ಪ್ರಮಾಣದ ನಿರ್ಜೀವ ಸಾವಯವ ವಸ್ತುಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಬಳಸಬಹುದು. ಹೀಗೆ ಪರಿಸರವನ್ನು ಸ್ವಚ್ಛಗೊಳಿಸಲು ಇವು ಸಹಾಯ ಮಾಡುತ್ತವೆ. ಈಗ ಕೆಲವೊಂದು ನೀವು ದಾರಿಲಿ ಹೋಗ್ಬೇಕಾದ್ರೆ ಒಂದು ಸತ್ತ ಪ್ರಾಣಿ ಒಂದು ರಸ್ತೆಯ ಪಕ್ಕದಲ್ಲಿ ಬಿದ್ದಿರುತ್ತೆ. ಒಂದು 3 ಅಥವಾ 4 ದಿನ ಆದ್ಮೇಲೆ ಅದೇ ದಾರಿಯಲ್ಲಿ ಬರ್ತೀರ ನೀವು. ಅದೇ ಪ್ರಾಣಿ, ಸತ್ತ ಪ್ರಾಣಿ ಬಿದ್ದಿರುತ್ತಾ? ಇಲ್ಲ. ಏನಾಗಿರುತ್ತೆ? ಕೊಳೆತಿರುತ್ತೆ.
ಕೊಳತಿ ಗೊಬ್ಬರವಾಗಿ ಮಣ್ಣಿನ ರೂಪದಲ್ಲಿ ಬದಲಾವಣೆಯನ್ನ ಆಗಿರುತ್ತೆ. ಆ ಮಣ್ಣಿನ ರೂಪಕ್ಕೆ ಬದಲಾವಣೆಯನ್ನ ತರೋ ಅಂತಾರೆ ಯಾರು? ಅದೇ ಈ ಸೂಕ್ಷ್ಮಾಣು ಜೀವಿಗಳು. ಈ ಬರೀ ಸತ್ತಂತ ಪ್ರಾಣಿಗಳಲ್ಲ, ಸಸ್ಯಗಳ ತ್ಯಾಜ್ಯಗಳಾಗಿರ್ಬೋದು, ಕಸ ಆಗಿರ್ಬೋದು, ಅದು ಎಲೆಗಳಾಗಿರ್ಬೋದು, ಮರದ ಕಡ್ಡಿಗಳಾಗಿರ್ಬೋದು, ಏನ್ ಮಾಡುತ್ತೆ ಆ ಒಂದು ಸೂಕ್ಷ್ಮಾಣು ಜೀವಿಗಳು, ಬ್ಯಾಕ್ಟೀರಿಯಾಗಳು ನಿರ್ಜೀವ ಸಾವಯವ ವಸ್ತುಗಳನ್ನ, ನಿರ್ಜೀವ ಅಂದ್ರೆ ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನ ಸರಳ ಪದಾರ್ಥಗಳಾಗಿ ಅಂದ್ರೆ ಹ್ಯೂಮಸ್ ಗೊಬ್ಬರವಾಗಿ ಪರಿವರ್ತನೆಯನ್ನ ಮಾಡ್ತಾ ಹೋಗುತ್ತೆ. ಈ ರೀತಿ ಈ ಒಂದು ಪರಿಸರವನ್ನ ಸ್ವಚ್ಛಗೊಳಿಸುತ್ತವೆ. ಮಕ್ಕಳೇ, ಈ ರೀತಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಪರಿಸರನ ಸ್ವಚ್ಛಗೊಳಿಸಲು ಆಗದೇ ಇದ್ದಲ್ಲಿ, ಅಂದರೆ ಆ ಪ್ರಾಣಿಗಳು, ಸತ್ತಂತ ಪ್ರಾಣಿಗಳು ಅದೇ ರೀತಿ ಇದ್ರೆ, ಅದು ಕೊಳೆಯುತ್ತಿರುವ ಅಥವಾ ಕೊಳೆತೆ ಇಲ್ಲದೆ ಇರುವಂತ ಅದೇ ರೀತಿ ಇದ್ರೆ ಏನಾಗ್ಬೋದಿತ್ತು? ಎಷ್ಟು ಪ್ರಾಣಿಗಳು ಸತ್ತಿರುತ್ತೆ ಇಲ್ಲಿವರೆಗೆ, ಭೂಮಿ ಹುಟ್ಟಿನಿಂದ ಇಲ್ಲಿವರೆಗೆ. ಆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಕಸ ಕಡ್ಡಿಗಳು ಅಲ್ಲೇ ಇರ್ತಿದ್ದೋ. ಆಗ ನಾವು ಬದುಕೋದಕ್ಕೆ, ನಾವು ಜೀವನ ಮಾಡೋದಕ್ಕೆ ಜಾಗ ಇಡ್ತಾ ಇರಲಿಲ್ಲ. ಆದ್ರಿಂದನೇ ಈ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಅನ್ನೋದು ತುಂಬಾ ಮುಖ್ಯವಾಗಿದೆ ಪರಿಸರ ಸ್ವಚ್ಛಗೊಳಿಸಲು. ಇಷ್ಟು ಅರ್ಥ ಆಗಿದೆಯಾ ಮಕ್ಕಳು? ಇದು ಸೂಕ್ಷ್ಮಾಣು ಜೀವಿಗಳಂದ್ರೆ ಏನು, ಅದರ ವಿಧಗಳು ಯಾವುವು, ಅವು ಎಲ್ಲೆಲ್ಲಿ ವಾಸ ಮಾಡುತ್ತೆ, ಮತ್ತು ಆ ಸೂಕ್ಷ್ಮಾಣು ಜೀವಿಗಳ ಪ್ರಯೋಜನಗಳೇನು. ನೆಕ್ಸ್ಟ್, ಈ ಎಲ್ಲ ಅರ್ಥ ಆಗಿದೆ. ಕೆಲವೊಂದು ಮನೆ ಕೆಲಸನ ನಾನು ಕೊಡ್ತೀನಿ, ನೀವೇ ಸ್ವತಃ ಒಂದು ಉತ್ತರವನ್ನು ನೀವು ಬರೆದುಕೊಂಡು ಬರಬೇಕಾಗುತ್ತೆ. ಮೊದಲನೇದು, 4 ವಿಧದ ಸೂಕ್ಷ್ಮಾಣು ಜೀವಿಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾವು ಸಹಾಯ ಮಾಡುತ್ತದೆ? ಮೂರನೇ ಪ್ರಶ್ನೆ, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? 4ನೇ ಪ್ರಶ್ನೆ, ಆಲ್ಕೋಹಾಲ್ ಅನ್ನು ಯಾವುದರ ಸಹಾಯದಿಂದ ತಯಾರಿಸಲಾಗುತ್ತದೆ? ಇಷ್ಟು ಪ್ರಶ್ನೆಗಳನ್ನು ನೀವು ಬರೆದುಕೊಂಡು ಬರ್ತೀರಾ ಅಂತ ಅಂದ್ಕೊಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಶ್ರೀ ಸಾಯಿರಾಮ್.